ಪ್ರೀತಿಯ ಬಂಧುಗಳೇ, ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 11 ಅಂದ ತಕ್ಷಣ ನಮ್ಮ ಮನಸ್ಸು ನೂರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ. ಸೆಪ್ಟೆಂಬರ್ 11 ಭಾರತ ದೇಶದ ಪಾಲಿಗೆ ತುಂಬ ವಿಶೇಷವಾದ ದಿವಸ. ಯಾಕೆಂತಂದರೆ ನಾವು ಆಗಸ್ಟ್ 15 ನೆನಪಿಸ್ಕೊಳ್ತೀವಿ, ಜನವರಿ 26 ನೆನಪಿಸ್ಕೊಳ್ತೀವಿ, ಅಕ್ಟೋಬರ್ 2 ನೆನಪಿಸ್ಕೊಳ್ತೀವಿ. ಅದೇ ಥರ ಭಾರತ ದೇಶದ ಪಾಲಿಗೆ ತುಂಬ ವಿಶೇಷವಾದ ದಿನಗಳಲ್ಲಿ ಸೆಪ್ಟೆಂಬರ್ 11ನೇ ತಾರೀಕು ಕೂಡ ತುಂಬ ವಿಶೇಷವಾದಂಥ ದಿವಸನೇ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತ ದೇಶದ ಇಬ್ಬರು ಮಹಾನ್ವಿತರನ್ನು, ತುಂಬ ಮಹಾಮಹಿಮನರನ್ನು ಹೊರ ಜಗತ್ತು ತುಂಬ ಅಪಮಾನಿಸಿತ್ತು. ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಬ್ಬರು ಮಹಾತ್ಮ ಗಾಂಧಿ. ಆದರೆ ಇವರಿಬ್ಬರು ಕೂಡ ಇವತ್ತು ಎಷ್ಟು ಎತ್ತರಕ್ಕಿದ್ದಾರೆ ಅಂತಂದರೆ, ಇಡೀ ಯುರೋಪಿಯನ್ ಖಂಡ ಅಥವಾ ಇಡೀ ಅಮೇರಿಕಾದ ಖಂಡ ಅಥವಾ ಇಡೀ ಜಗತ್ತು ತುಂಬ ಗೌರವಿಸುವಂಥ ಭಾರತ ದೇಶದ ಬೆರಳೆಣಿಕೆಯಷ್ಟು ಪರ್ಸ್ನಾಲಿಟಿಗಳಲ್ಲಿ, ಅಂದರೆ ಅದರೊಳಗೂ ಇತ್ತೀಚಿನ ದಿನದ ಪರ್ಸ್ನಾಲಿಟಿಗಳು, ಅವರೊಳಗೆ ಭಾಳ ಮುಖ್ಯ ಆದವರು ಅಂತಂದರೆ ಒಂದು ಮಹಾತ್ಮ ಗಾಂಧಿ, ಮತ್ತೊಬ್ಬ ಸ್ವಾಮಿ ವಿವೇಕಾನಂದರು. ಬುದ್ಧನಂತರೂ ಸರ್ವಕಾಲಿಕ ಆತ ಗೌರವಕ್ಕೆ ಒಳಗಾಗಿರುವಂಥ ಒಬ್ಬ ಮಹಾಪುರುಷ ಭಗವಾನ್ ಬುದ್ಧ. ಸ್ವಾಮಿ ವಿವೇಕಾನಂದರನ್ನ ಮತ್ತು ಮಹಾತ್ಮ ಗಾಂಧಿಯವರನ್ನು ಅದೆಷ್ಟು ಅಪಮಾನಿಸಿತ್ತು ಅಂತಂದರೆ, ಬಹುಶಃ ನಿಮಗೆ ಗೊತ್ತಿರುತ್ತೆ, ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಕ್ಕೆ ಹೋದಾಗ ವಿವೇಕಾನಂದರು ಆ ದೇಶದಲ್ಲಿ ಭಿಕ್ಷಾಟನೆ ಮಾಡಿ ಈ ದೇಶದಲ್ಲಿ ಹೇಗೋ ಹೊಟ್ಟೆ ತುಂಬಿಸ್ಕೊಳ್ತಾರೆ, ಆದರೆ ಆ ದೇಶದಲ್ಲಿ ಭಿಕ್ಷೆ ಬೇಡೋ ಹಂಗೂ ಇಲ್ಲ, ನಾಯಿಗಳನ್ನು ಛೂ ಬಿಡ್ತಾರೆ. ವಿವೇಕಾನಂದರನ್ನ ಅಷ್ಟು ಅಪಮಾನಿಸ್ತಾ ಇತ್ತು ಆ ದೇಶ. ಅಂದರೆ ಅಷ್ಟು ಅವ್ರನ್ನ, ಇವನು ಯಾರೋ ಒಬ್ಬ ಯಕಶ್ಚಿತ್ ಸನ್ಯಾಸಿ, ಇವನು ಯಾರೋ ಒಬ್ಬ ಅನಾಗರಿಕ ಅನ್ನುವ ಥರ ಕಂಡಂಥ ದೇಶದಲ್ಲಿ ಅದೇ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ನಿಂತ್ಕೊಂಡು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಭಾಷಣ ಮಾಡಿದ ದಿವಸ ಅದು ಇವತ್ತೇ. 1893 ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕು ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಇಡೀ ಜಗತ್ತನ್ನು ಉದ್ದೇಶಿಸಿ ಮಾತನಾಡಿದರು. ಆ ನಂತರ ಇಡೀ ಭಾರತ ದೇಶದ ಚಿತ್ರಣ ಜಗತ್ತಿನಲ್ಲಿ ಬದಲಾಗ್ತಾ ಹೋಯಿತು. ವಿವೇಕಾನಂದರ ಆ ಒಂದು ಅದ್ಭುತವಾದ ವ್ಯಕ್ತಿತ್ವ ಜಗತ್ತು ಒಂದು ರೀತಿ ವಿಸ್ಮಯದಿಂದ ನೋಡೋದಕ್ಕೆ ಶುರುವಾಯಿತು ವಿವೇಕಾನಂದರ ವ್ಯಕ್ತಿತ್ವವನ್ನು. ಅದು ನಡೆದದ್ದು ಇದೇ ದಿವಸ ಸೆಪ್ಟೆಂಬರ್ 11. ಅಂದರೆ ಯಾವ ವಿವೇಕಾನಂದ ಒಬ್ಬ ಅನಾಮಧೇಯ ಸನ್ಯಾಸಿ ಭಾರತ ದೇಶದಿಂದ ವಿದೇಶಕ್ಕೆ ಹೋಗಿ ಇಲ್ಲಿನ ವೇದಾಂತವನ್ನು, ಇಲ್ಲಿನ ನಿಜವಾದ ಧರ್ಮದ ಸಾರವನ್ನು ಜಗತ್ತಿನ ಮುಂದೆ ಹೇಳಿದ ತಕ್ಷಣ ಇಡೀ ಜಗತ್ತು ಮೂಕವಿಸ್ಮಿತವಾಗಿ ಆತನ ಮುಂದೆ ಆತನ ಪಾದಕ್ಕೆರಗಿತೋ ಅಂತ ಒಬ್ಬ ಮಹಾಪುರುಷ ನಿಂತು ಮಾತನಾಡಿದ ದಿವಸ ಸೆಪ್ಟೆಂಬರ್ 11. ಭಾರತ ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ, ಭಾರತ ದೇಶದ ಈ ಸನ್ಯಾಸಿಯ ಜ್ಞಾನದ ಬಗ್ಗೆ ಅಮೆರಿಕಾ ದೇಶದ ಪತ್ರಿಕೆಗಳಲ್ಲಿ ಪುಂಖಾನುಪುಂಖವಾಗಿ ಬರೆದ ದಿವಸ ಇದೇ ದಿವಸ ಸೆಪ್ಟೆಂಬರ್ 11ನೇ ತಾರೀಕು. ಇದು ಒಂದು ಬಹಳ ಮುಖ್ಯವಾದ ದಿವಸ. ಅದೇ ಥರ ಈ ದಿವಸ ಇನ್ನೂ ಒಂದು ಅದ್ಭುತವಾದ ಘಟನೆ ನಡೆದಿದೆ. ವಿವೇಕಾನಂದರ ಬಗ್ಗೆ ಹೇಳೋದೇ ನನಗೆ ತುಂಬ ಸಮಯ ಹಿಡಿಯುತ್ತೆ. ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ವಿವೇಕಾನಂದರನ್ನ ಎಷ್ಟು ಅಮೇರಿಕ ಪತ್ರಿಕೆಗಳೆಲ್ಲ ಹೊಗಳಿದ್ವು ಅಂತಂದರೆ, ಹಿರೇಮ್ ಮ್ಯಾಗ್ಝೈಮ್ ಅನ್ನೋಂಥ ಒಬ್ಬ ದೊಡ್ಡ ವಿಜ್ಞಾನಿ, ಮೆಷಿನ್ ಗನ್ ಕಂಡಿಡಿದಂಥ ವಿಜ್ಞಾನಿ, ಅವನು ವಿವೇಕಾನಂದರ ಭಾಳ ದೊಡ್ಡ ಅನುಯಾಯಿ ಮತ್ತು ತುಂಬ ದೊಡ್ಡ ಫ್ಯಾನ್. ಆತ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಮಾತಾಡೋದನ್ನ ನೋಡಿ ಅವರ ಚಾಣಾಕ್ಷತೆ, ಅವರ ವಿದ್ವತ್ತು, ಅವರೊಳಗಡೆ ಇದ್ದಂಥ ಆ ಒಂದು ಪರಾಕ್ರಮಪೂರ್ಣ ವ್ಯಕ್ತಿತ್ವ ಇದನ್ನೆಲ್ಲ ನೋಡಿ ಅವನು ವರ್ಣಿಸ್ತಾ ಹೋಗ್ತಾನೆ. ಅವನು ಹೇಳ್ತಾನೆ, ಸ್ವಾಮಿ ವಿವೇಕಾನಂದರ ಮುಂದೆ ಎಷ್ಟೋ ಜನ ಜಗತ್ತಿನ ಬೇರೆ ಬೇರೆ ವಿದ್ವಾಂಸರು ಬಂದು ಅವರ ಕಾಲೆಳೆಯೋಕೆ ಪ್ರಯತ್ನ ಮಾಡೋದು ಹೇಗಿರ್ತಿತ್ತು ಅಂತಂದರೆ, ಅವರು ತಿರುಗಿಸಿ ಕೊಡುವ ಉತ್ತರ ಹೆಂಗಿರುತ್ತೆ ಅಂತಂದರೆ, ಒಂದು ಬೆಕ್ಕನ್ನ ನೂರಾರು ಇಲಿಗಳು ನಾವು ಆಕ್ರಮಣ ಮಾಡ್ತೀವಿ ಅಂತ ಹೇಳೋದು ಎಷ್ಟು ಹಾಸ್ಯಾಸ್ಪದವೋ, ವಿವೇಕಾನಂದರ ಮುಂದೆ ಇವರೆಲ್ಲ ಆಟ ಆಡುವ ಆಟಗಳು ಅಷ್ಟು ಹಾಸ್ಯಾಸ್ಪದ. ಅಂತ ಒಬ್ಬ ಮಹಾನ್ ಮೇಧಾವಿ ಸ್ವಾಮಿ ವಿವೇಕಾನಂದರಾಗಿದ್ದರು ಅಂತ ಹೇಳಿ ಹಿರೇಮ್ ಮ್ಯಾಗ್ಝೈನ್ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಿದ್ದಾರೆ. ಆ ಎಲ್ಲದಕ್ಕೂ ಕಾರಣ ಅಂದರೆ ಈ ಸೆಪ್ಟೆಂಬರ್ 11ನೇ ತಾರೀಕು ಅಂತ ಒಂದು ಪ್ರಮುಖವಾದ ದಿವಸ ಆಗಿತ್ತು. ಅದೇ ಥರ ಆನಿ ಬೆಸೆಂಟ್ ವಿವೇಕಾನಂದರ ಬಗ್ಗೆ ಮಾತಾಡ್ತಾರೆ. ಆತ ಒಬ್ಬ ಸನ್ಯಾಸಿ ಅಂತ ಕಾಣಲಿಲ್ಲ. ಆತ ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ಸೈನಿಕನೊಬ್ಬ ಗುಂಡು ಹೊಡೆಯುವಂತೆ ಮಾತನಾಡ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ವಿವೇಕಾನಂದರನ್ನ ನೆಪೋಲಿಯನ್ಗೆ ಹೋಲಿಸ್ತಾರೆ. ಒಂದು ಪತ್ರಿಕೆ ಅಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡುತ್ತೆ ಅಂತಂದರೆ, ಒಂದು ಪತ್ರಿಕೆ ಬರೆಯುತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ, ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್ ಬಟ್ ಸ್ವಾಮಿ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅನ್ನುವಂಥ ಮಾತನ್ನು ಬರೆಯುತ್ತೆ. ಇವತ್ತಿಗೂ ಕೂಡ ಅಮೇರಿಕಾ ದೇಶದ ಆ ಮಣ್ಣು ತುಂಬ ನೆನಪಿಟ್ಕೊಳ್ಳುವಂಥ ಒಬ್ಬ ಪ್ರಮುಖ ಭಾರತೀಯ ಅಂತಂದರೆ ಅದು ಸ್ವಾಮಿ ವಿವೇಕಾನಂದರು. ಇನ್ನೊಬ್ಬರು ಮಹಾತ್ಮ ಗಾಂಧಿ. ಗಾಂಧೀಜಿಯವರಂತೂ
ಎಂದೂ ಅವ್ರ ಜೀವಿತಾವಧಿಯಲ್ಲಿ ಅಮೆರಿಕಾಗೆ ಹೋಗಲಿಲ್ಲ. ಆದರೆ ಅಮೆರಿಕಾ ದೇಶದ ಇಡೀ ಆ ಅಪರ್ಥೈಡಿಸಮ್ನ ವಿರುದ್ಧ ಹೋರಾಟ, ವರ್ಣಭೇದದ ನೀತಿಯ ಹೋರಾಟದ ಸ್ಫೂರ್ತಿ ಯಾರಾಗಿದ್ರು ಅಂತಂದ್ರೆ ಮಹಾತ್ಮ ಗಾಂಧಿ ಆಗಿದ್ರು. ಗಾಂಧೀಜಿಯವರು ಕೂಡ ಸೆಪ್ಟೆಂಬರ್ 11ಕ್ಕೆ ತುಂಬಾ ವಿಶೇಷವಾದ ದಿನ ಅವ್ರಿಗೆ. ಯಾಕೆ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿದ್ದಂಥ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ವಿರೋಧಿಸ್ತಾ ವರ್ಣಭೇದ ನೀತಿಯ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತುವ ತೀರ್ಮಾನವನ್ನ ಮಾಡಿ ಸತ್ಯಾಗ್ರಹ ಅನ್ನುವ ಪದವನ್ನ ಅನ್ವೇಷಣೆ ಮಾಡಿ ಸತ್ಯಾಗ್ರಹವನ್ನ ಜಾರಿ ಮಾಡಿದ ದಿವಸ ಯಾವತ್ತಾದ್ರೂ ಇದ್ರೆ ಅದು ಸೆಪ್ಟೆಂಬರ್ 11ನೇ ತಾರೀಕೆ. ಮಹಾತ್ಮ ಗಾಂಧೀಜಿಯವರು 1906ನೇ ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕು ಅವರು ಜೋಹಾನ್ಸ್ಬರ್ಗ್ನ ಎಂಪೀರಿಯಲ್ ಥಿಯೇಟರ್ನ ಮುಂದೆ ಸುಮಾರು ಒಂದು 3,000 ಜನ ಭಾರತೀಯರ ಜೊತೆಗೆ ಸೇರಿಕೊಂಡು ಅವತ್ತು ಅಲ್ಲಿದ್ದಂಥ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಹೋರಾಟದ ಸಂದರ್ಭದಲ್ಲಿ ಒಬ್ಬ ಬಿಳಿಯ ಅಧಿಕಾರಿ ಮಹಾತ್ಮ ಗಾಂಧೀಜಿಯವ್ರನ್ನ ಎಷ್ಟು ಕೀಳಾಗಿ ನಡೆಸ್ಕೊಳ್ತಾನೆ ಅಂತಂದ್ರೆ ಅವನ ಹೆಸರು ಸ್ಮರ್ಟ್ಸ್ ಅಂತ. ಆ ಸ್ಮರ್ಟ್ಸ್ ಅನ್ನೋ ಅಧಿಕಾರಿ ಬಂದು ಮಹಾತ್ಮ ಗಾಂಧೀಜಿಯವರ ಎದೆಗೆ ಜಾಡಿಸಿ ಬೂಟ್ ಕಾಲಲ್ಲಿ ಒದ್ದು ಮಹಾತ್ಮ ಗಾಂಧಿಯವರನ್ನ ಜೈಲಿಗೆ ಎಳ್ಕೊಂಡು ಹೋಗಾಕ್ತಾನೆ. ಮಹಾತ್ಮ ಗಾಂಧೀಜಿಯವ್ರನ್ನ ಕುದುರೆ ಮೇಲೆ ಕೂತ್ಕೊಂಡಿದ್ದಂಥ ಆ ಬ್ರಿಟಿಷ್ ಅಧಿಕಾರಿ ಬಂದು ಎದೆಗೊದ್ದ ದಿವಸ, ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಸತ್ಯಾಗ್ರಹ ಅನ್ನುವಂಥ ಹೆಸರನ್ನು ಕೊಟ್ಟಂಥ ದಿವಸ ಇದೇ ಸೆಪ್ಟೆಂಬರ್ 11ನೇ ತಾರೀಕು. ಸೆಪ್ಟೆಂಬರ್ 11ನೇ ತಾರೀಕು ಮತ್ತೊಂದು ವಿಶೇಷ ಇದೆ. ಅದೇನು ಅಂದರೆ ಹಲಗಲಿಯ ಬೇಡ್ರು, ಯಾವ ಹಲಗಲಿಯ ಬೇಡ್ರು ದೇಶದೊಳಗಡೆ ಒಂದು ದೊಡ್ಡ ಸಶಸ್ತ್ರ ಕ್ರಾಂತಿಯನ್ನ ಡಿಸಾರ್ಮಮೆಂಟ್ ಆಕ್ಟ್ನ ಬ್ರಿಟಿಷರು ಜಾರಿಗೆ ತಂದಾಗ, ಆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಾಗ ಅದರ ವಿರುದ್ಧ ಕನ್ನಡದ ನೆಲದಲ್ಲಿ ಹೋರಾಟಕ್ಕೆ ಇಳಿದ್ರು. ಅದು ಕೂಡ ಸೆಪ್ಟೆಂಬರ್ 11. ಈ ಡೇಟ್ ಅದಕ್ಕೆ ಕೂಡ ತುಂಬ ಸಂಬಂಧ ಇದೆ. ಅದೇ ಥರ ಮಹಾತ್ಮ ಗಾಂಧೀಜಿಯವರ ತುಂಬ ಅತ್ಯಂತ ಪ್ರೀತಿಯ ಶಿಷ್ಯ ಯಾರು ಅಂತಂದರೆ ವಿನೋಬಾ ಭಾವೆಯವರು. ವಿನೋಬಾ ಭಾವೆ ಅಂತಂದರೆ ಅದೊಂದು ರೀತಿ ಒಂದು ಮಹಾ ವ್ಯಾಖ್ಯಾನ. ವಿನೋಬಾ ಭಾವೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಭಗವದ್ಗೀತೆಯ ಪಾಠವನ್ನು ಮಾಡಿದಂಥ ಒಬ್ಬ ಅದ್ಭುತವಾದ ವ್ಯಕ್ತಿ. ಗಾಂಧಿ ವಯಸ್ಸಿನಲ್ಲಿ ಹಿರಿಯರು, ವಿನೋಬಾ ಭಾವೆ ವಯಸ್ಸಿನಲ್ಲಿ ಕಿರಿಯರು. ಆದರೆ ಗಾಂಧೀಜಿಯವರಿಗೆ ಸೌತ್ ಆಫ್ರಿಕಾದಿಂದ ವಾಪಸ್ ಗಾಂಧಿ ಬರೋ ಕಾಲಕ್ಕೆ ಗಾಂಧೀಜಿಯವರಿಗೆ ಈ ದೇಶದ ನೆಲ, ಸಂಸ್ಕೃತಿ, ಸಂಸ್ಕೃತ ಭಾಷೆ ಅಥವಾ ಭಗವದ್ಗೀತೆ ಇಂಥ ಯಾವುದರ ತುಂಬ ಆಳವಾದ ಜ್ಞಾನ ಇಲ್ಲದ ಗಾಂಧೀಜಿಯವರಿಗೆ ಇದನ್ನೆಲ್ಲ ನಾನು ಕಲ್ತ್ಕೊಳ್ಬೇಕು ಅಂತ ಆಸೆ ಆಯಿತು. ಯಾಕೆಂದರೆ ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಈ ದೇಶದ ನಂಬಿಕೆ, ಈ ದೇಶದ ಪದ್ಧತಿ, ಈ ದೇಶದ ಧರ್ಮ ಸಂಸ್ಕೃತಿ ತಿಳ್ಕೋಬೇಕಲ್ಲ ಗಾಂಧೀಜಿ. ಹೀಗಾಗಿ ಗಾಂಧೀಜಿಯವರು ನಾರಾಯಣ ಅನ್ನುವಂಥ ಒಬ್ಬ ಹುಡುಗನ ಸಹಾಯ ತಗೊಳ್ತಾರೆ. ಆ ನಾರಾಯಣ ಭಗವದ್ಗೀತೆಯಲ್ಲಿ ಪುಟ್ಟ ಹುಡುಗನಿಂದಲೂ ಕೂಡ ಕಂಠಪಾಠ ಆಗಿತ್ತು ಅವನಿಗೆ ಭಗವದ್ಗೀತೆ. ಹೀಗಾಗಿ ಆತ ಭಗವದ್ಗೀತೆಯನ್ನು ಇವರಿಗೆ ಹೇಳ್ಕೊಡ್ತಾ ಹೋಗ್ತಾನೆ. ಗಾಂಧೀಜಿಯವರಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಂಥ ಭಗವದ್ಗೀತೆ ಪಾಠ ಮಾಡಿದ ಹುಡುಗ ಅವನು ಚಿಕ್ಕವನು, ಶಿಷ್ಯ ವಯಸ್ಸಿನಲ್ಲಿ ದೊಡ್ಡವನು. ವಯಸ್ಸಿನಲ್ಲಿ ಹಿರಿಯನಾದಂಥ ಶಿಷ್ಯ ಶಂಕರಾಚಾರ್ಯರ ಪರಿಸ್ಥಿತಿ ನೋಡಿದ್ರೆ ಹೀಗೆ, ಆ ಶಂಕರಾಚಾರ್ಯರ ವಯಸ್ಸಲ್ಲಿ ಬಹಳ ಚಿಕ್ಕವರು, ಆದರೆ ಅವರ ಸುತ್ತ ಇದ್ದಂಥ ಎಲ್ಲ ಆಚಾರ್ಯರು, ಶಿಷ್ಯರು ಅವರೆಲ್ಲರೂ ಇವ್ರಿಗಿಂತ ವೃದ್ಧರು. ಆದರೆ ಆ ಹುಡುಗ ಜ್ಞಾನವೃದ್ಧನಾಗಿದ್ದ ಅಂತ. ಅದೇ ಥರ ಹೇಗೆ ಶಂಕರಾಚಾರ್ಯರು ತಮ್ಮ ಜ್ಞಾನವೃದ್ಧತ್ವದಿಂದ ಅವರಿಗೆಲ್ಲರಿಗೂ ಜ್ಞಾನಬೋಧನೆ ಮಾಡಿದ್ರು, ಅದೇ ಥರ ಈ ನಾರಾಯಣ ಅನ್ನುವಂಥ ಹುಡುಗ ಮಹಾತ್ಮ ಗಾಂಧೀಜಿಯವರಿಗೆ ಗೀತಾ ಶ್ಲೋಕದ ಅರ್ಥಗಳನ್ನು ವಿವರಿಸಿ ಹೇಳ್ತಿದ್ದ ಅನ್ನೋದು ನಾವೆಲ್ಲ ತಿಳ್ಕೊಳ್ಬೇಕಿರುವಂಥ ವಿಚಾರ. ಈ ಹುಡುಗ ಯಾರಿದ್ದ ಗಾಂಧೀಜಿಯವರಿಗೆ ಗೀತಾ ಶ್ಲೋಕದ ವಿವರಣೆ ಕೊಡ್ತಾ ಇದ್ದ, ಅವನು ಈ ಭಗವದ್ಗೀತಾ ಪಾಠ ಮುಗಿಯುವಷ್ಟೊಳಗೆ ನನಗೆ ದೇವಿತೋ ನಾಗೇಶ್ ಅಂತ ಹೇಳಿ ಮಲೆನಾಡಿನಲ್ಲಿ ಒಬ್ಬ ಅದ್ಭುತವಾದ ಗಾಂಧಿವಾದಿ ಇದ್ದಾರೆ. ಅವ್ರು ಈ ಕಥೆಯನ್ನು ಬಹಳ ಮನಸ್ಸಿಗೆ ಮುಟ್ಟೋ ಥರ ಹೇಳಿದರು. ಅವ್ರು ಹೇಳ್ತಾ ಇದ್ರು, ಕತೆ ಹೇಳಿ ಮುಗಿಸೋ ಅಷ್ಟೊಳಗೆ ಗೀತಾ ಪಾಠ ಮಾಡ್ತಿದ್ದ ಗುರು ಶಿಷ್ಯ ಆಗಿದ್ದ, ಪಾಠ ಕೇಳೋಕೆ ಕೂತ್ಕೊಂಡಿದ್ದಂಥ ಗಾಂಧಿ ಅವನಿಗೆ ಗುರು ಆಗ್ಬಿಟ್ರು. ಇಡೀ ಜೀವನ ಗಾಂಧಿಯ ಹಾದಿಯಲ್ಲಿ ನಾನು ಹೆಜ್ಜೆ ಹಾಕ್ತೀನಿ ಅಂತ ತೀರ್ಮಾನ ಮಾಡ್ದ. ಆ ವ್ಯಕ್ತಿನೇ, ಆ ನಾರಾಯಣ ಅನ್ನೋ ವ್ಯಕ್ತಿನೇ ವಿನೋಬಾ ಭಾವೆ ಅಂತ ಹೇಳಿ ಒಂದು ಸುಂದರವಾದ ಕಥೆಯನ್ನು ಹೇಳಿದರು. ವಿನೋಬಾ ಭಾವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಮಹಾತ್ಮ ಗಾಂಧೀಜಿ ಭಾರತೀಯರನ್ನ ಒಂದು ರೀತಿ ವಿಸ್ಮಯಗೊಳಿಸಿದ್ರು, ಸ್ವಾತಂತ್ರ್ಯ ನಂತರ ಭಾರತ ದೇಶವನ್ನ ಅಷ್ಟೇ ವಿಸ್ಮಯಗೊಳಿಸಿದಂಥ, ಚಕಿತಗೊಳಿಸಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಆಚಾರ್ಯ ವಿನೋಬಾ ಭಾವೆ ಅವರು. ಇವತ್ತು ಸೆಪ್ಟೆಂಬರ್ 11ನೇ ತಾರೀಕು ಆಚಾರ್ಯ ವಿನೋಬಾ ಭಾವೆ ಅವರು ಹುಟ್ಟಿದಂಥ ದಿವಸ ಇವತ್ತು. ವಿನೋಬಾ ಭಾವೆಯವರು ಎಂಥ ಅದ್ಭುತವಾದ ವ್ಯಕ್ತಿ ಅಂತಂದರೆ, ನಿಮಗೆಲ್ಲ ಭೂದಾನ್ ಚಳುವಳಿ, ಭಾರತ ದೇಶದ ಅಂದರೆ ಸ್ವಾತಂತ್ರ್ಯಾನಂತರ ಭಾರತ ದೇಶದ ಇತಿಹಾಸವನ್ನು ಯಾರಾದರೂ ಅಧ್ಯಯನ ಮಾಡಿದರೆ ಭೂದಾನ ಚಳುವಳಿ ಅನ್ನುವಂಥ ಒಂದು ದೊಡ್ಡ ಚಳುವಳಿ ಆಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಲ್ಯಾಂಡ್ ಆ್ಯಕ್ಟನ್ನು ಏನು ಜಾರಿ ಮಾಡಿದ್ರು, ಉಳುವವನೇ ಭೂಮಿಯ ಒಡೆಯ ಆಗಬೇಕು ಅನ್ನುವ ಕಾಯ್ದೆಯ ಹಿಂದೆ ಒಂದು ಪ್ರೇರಣೆ ಇತ್ತು. ಏನು ಅಂತಂದರೆ, ಕೂಲಿ ಕಾರ್ಮಿಕರು, ಈ ದೇಶದ ಕೋಟಿ ಕೋಟಿ ಜನರಿಗೆ ಕೂಲಿ ಮಾಡ್ತಾ ಬದುಕ್ತಾ ಇದ್ದವರು, ಅವ್ರ ಹತ್ರ ಸ್ವಂತ ಭೂಮಿ ಇಲ್ಲ, ಅವರು ಇನ್ಯಾರ್ದೋ ಭೂಮಿಯಲ್ಲಿ ಜೀತ ಮಾಡ್ತಾ ಇದ್ದಾರೆ.
ಇಂಥ ಪರಿಸ್ಥಿತಿ ಇದ್ದಾಗ ಒಬ್ಬೊಬ್ಬನ ಹತ್ರ 1,000 ಎಕರೆ, 2,000 ಎಕರೆ, 10,000 ಎಕರೆ, 50,000 ಎಕರೆ ಈ ಥರ ಜಮೀನ್ದಾರರುಗಳು ಈ ದೇಶ ತುಂಬಿಕೊಂಡಿದ್ದಾರೆ. ರಾಜಮನೆತನಗಳು ಈ ಆಸ್ತಿಯ ಹಕ್ಕುದಾರರಾಗಿದ್ದಾರೆ. ಆಗ ಒಬ್ಬ ಸಂತನ ಥರ ಬದುಕ್ತಾ ಇದ್ದಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ವಿನೋಬಾ ಭಾವೆ ನಡು ರಸ್ತೆಯಲ್ಲಿ ನಡೆದಾಡ್ತಾ, ಜನಸಾಮಾನ್ಯರೊಂದಿಗೆ ಪಾದಯಾತ್ರೆ ಮಾಡ್ತಾ, ಹಳ್ಳಿಗೆ ಊರಿಗೆ ಹೋಗ್ತಾ ಅವರು ಭೂದಾನ ಮಾಡಿ ಅಂತ ಭಿಕ್ಷೆ ಬೇಡ್ತಾ ಇದ್ರು. ಆ ಭಿಕ್ಷೆ ಎಷ್ಟಾಗ್ತಿತ್ತು ಅಂತಂದ್ರೆ 1,000 ಎಕರೆ ಭೂಮಿಯನ್ನು ಭಿಕ್ಷೆ ಕೊಡ್ತಾ ಇದ್ರು. ಆ ಭಿಕ್ಷೆಯನ್ನೆಲ್ಲ ತಗೊಂಡಂತ ಆ ವಿನೋಬಾ ಭಾವೆ ಅವರು ಆ ಊರಿನಲ್ಲಿರುವಂಥ ದಲಿತರು, ಹಿಂದುಳಿದವರು, ಪೀಡಿತರು, ತುಂಬಾ ಬಡತನದಲ್ಲಿರುವಂಥ ಜನರನ್ನೆಲ್ಲರನ್ನು ಕರೆದು ಸಮಾನವಾಗಿ ಆ ಭೂಮಿಯನ್ನು ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಇದು ಭಾರತ ದೇಶದ ಇತಿಹಾಸದಲ್ಲಿ ಮರೆಯಲಾರದಂಥ ಘಟನೆ ಆಗಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ 1,27,400 ಚಿಲ್ಲರೆ ಕಿಲೋಮೀಟರ್ ಅವರು ಒಟ್ಟು ನಡೆದದ್ದು. ಆಲೋಚನೆ ಮಾಡಿ, ಇಷ್ಟು ನಡೆಯೋದಕ್ಕೆ ಬಹುಶಃ ನೀವು ಯಾವುದಾದ್ರೂ ಒಬ್ಬ ದೊಡ್ಡ ಒಲಿಂಪಿಕ್ಸ್ನಲ್ಲಿ ಓಡುವಂಥ ವ್ಯಕ್ತಿನ ಕೇಳಿ, ಯಾವ ಒಲಿಂಪಿಕ್ನಲ್ಲಿ ಆಟವಾಡುವವನು ಓಡುವವನು ಕೂಡ ಅವನ ಜೀವಿತಾವಧಿಯಲ್ಲಿ ಇಷ್ಟು ನಡೆದಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ವಿನೋಬಾ ಭಾವೆ ಈ ದೇಶದ ಬಡವರಿಗೋಸ್ಕರ, ಈ ದೇಶದ ಹಸಿದವರಿಗೋಸ್ಕರ, ಈ ದೇಶದ ದುಃಖಿಗಳಿಗೋಸ್ಕರ ಅವ್ರ ಪರವಾಗಿ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ಅವರು ಆಶ್ರಮವಾಸಿಗಳಾಗಿದ್ದರು. ಗಾಂಧೀಜಿಯವರಿಗೆ ಅನೇಕ ಜನ ಶಿಷ್ಯರು, ನೆಹರು ಒಂಥರದ ಶಿಷ್ಯ, ಸರ್ದಾರ್ ಪಟೇಲ್ರು ಒಂಥರದ ಶಿಷ್ಯರು. ಸೊ ಇಂಥ ಅನೇಕ ಜನ ಶಿಷ್ಯರು ರಾಜಕೀಯದ ರಂಗದಲ್ಲಿದ್ದರೆ, ಹಾಗೆ ಸಮಾಜವಾದಿ ಸಿದ್ಧಾಂತವನ್ನು ತಗೊಂಡು ಬಂದಂಥ ಲೋಹಿಯಾ ಮತ್ತೆ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಶಿಷ್ಯ. ಅದೇ ಥರ ಗಾಂಧೀಜಿಯವರ ಆಧ್ಯಾತ್ಮಿಕ ಜ್ಞಾನಕ್ಕೆ, ಸಮಾಜವಾದಕ್ಕೆ ಲೋಹಿಯಾ ಆದರೆ, ರಾಜಕಾರಣಕ್ಕೆ ನೆಹರು ಮತ್ತು ಪಟೇಲ್ರಾದರೆ, ಗಾಂಧೀಜಿಯವರ ಆಧ್ಯಾತ್ಮವಾದಕ್ಕೆ ಒಬ್ಬ ಶಿಷ್ಯ ಇದ್ದರೆ ಅದು ವಿನೋಬಾ ಭಾವೆ ಆಗಿದ್ದರು. ವಿನೋಬಾ ಭಾವೆಯ ವ್ಯಕ್ತಿತ್ವ ಅದೆಂಥದ್ದು ಅಂತಂದರೆ, ಗಾಂಧೀಜಿ 1,27,400 ಚಿಲ್ಲರೆ ಕಿಲೋಮೀಟರ್ ಪಾದಯಾತ್ರೆ ಭಾರತ ದೇಶದಲ್ಲಿ ಮಾಡಿದ್ರು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತೆ. ಇವರು ಕೂಡ ಅಷ್ಟೇ ಪಾದಯಾತ್ರೆಯನ್ನು ಮಾಡ್ತಾ ಇಡೀ ದೇಶವನ್ನು ಸಂಚರಿಸಿ ಬಡವರಿಗೆ ಭೂಮಿಯನ್ನು, ಭೂರಹಿತರಿಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಒಂದು ದೊಡ್ಡ ಆಂದೋಲನವನ್ನಾಗಿ ಸ್ವೀಕರಿಸಿ ಹೋರಾಟ ಮಾಡಿದವರು ವಿನೋಬಾ ಭಾವೆ. ಇವತ್ತು ಆ ವಿನೋಬಾ ಭಾವೆ ಎಷ್ಟು ಅದ್ಭುತವಾದ ಒಂದು ಪ್ರಭಾವವನ್ನು ದೇಶದಾದ್ಯಂತ ಇಟ್ಕೊಂಡಿದ್ರು ಅಂತಂದ್ರೆ, ಇಂದಿರಾ ಗಾಂಧಿಯವರು ವಿನೋಬಾ ಭಾವೆಯನ್ನು ಕಂಡ ತಕ್ಷಣ ಅವರು ಮುಂದೆ ಮಾತಾಡೋದಕ್ಕೆ ಹೆದರ್ಕೊಳ್ತಾ ಇದ್ರು. ಅಷ್ಟು ಗೌರವ ಈ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರಿಗಿತ್ತು. ಕಡೆಗೆ ಕುವೆಂಪು ಅವರು, ಒಂದು ಸುಂದರವಾದ ಘಟನೆ ನಡೆಯುತ್ತೆ. ಒಂದು ಕರ್ನಾಟಕದಲ್ಲಿ ಬಹುಶಃ ನೀವು ಓದಿರ್ತೀರಿ, ಒಂದು ಕಾರ್ಯಕ್ರಮದಲ್ಲಿ ಕುವೆಂಪು ಭಾಗವಹಿಸಿರ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಕೆಂಗಲ್ ಹನುಮಂತಯ್ಯ ಇತ್ಯಾದಿಯಾಗಿ ಅನೇಕ ಜನ ಹಿರಿಯ ನಾಯಕರು ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಅದು ಬಹುಶಃ ಒಕ್ಕಲಿಗರ ಸಂಘದ ಕಾರ್ಯಕ್ರಮ ಇರಬಹುದು. ಆ ಸಭೆಯೊಳಗಡೆ ನಿಂತು ಮಾತನಾಡ್ತಾ ಇದ್ದಂಥ ಕುವೆಂಪು ಅವರು ಆ ಸಭೆಯೊಳಗಡೆ ಅವರು ಯಾವುದೇ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡದೆ, ಈ ದೇಶ ಕಂಡ ಒಬ್ಬ ಮಹಾನ್ ವ್ಯಕ್ತಿ ವಿನೋಬಾ ಅಂತ ಹೇಳಿ ವಿನೋಬಾ ಅವರ ವ್ಯಕ್ತಿತ್ವವನ್ನು ವರ್ಣಿಸ್ತಾ ವಿನೋಬಾ ಬಗ್ಗೆನೇ ಗಂಟೆಗಟ್ಟಲೆ ಮಾತಾಡ್ಬಿಡ್ತಾರೆ. ಅದಾದ ನಂತರ ಕೆಂಗಲ್ ಹನುಮಂತಯ್ಯನವ್ರು ಇದ್ದವರು, ಕುವೆಂಪು ಅವ್ರು ಚೆನ್ನಾಗಿ ಮಾತಾಡಿದ್ರು, ಆದರೆ ಬರೀ ವಿನೋಬಾ ಅವ್ರ ಬಗ್ಗೆ ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಬಿಟ್ರಂತೆ. ಹಂಗಂದಿದ್ದೇ ತಡ ಕುವೆಂಪು ಅವ್ರಿಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಇನ್ನೇ ನಿನ್ನ ಬಗ್ಗೆ ಮಾತಾಡಬೇಕಿತ್ತ, ಹೋಗ್ರಿ ಅಂತ ಹೇಳಿ ಆ ಸಭೆಯನ್ನು ಧಿಕ್ಕರಿಸಿ ಕುವೆಂಪು ಆ ಸಭೆಯಿಂದ ಹೊರಗಡೆ ನಡೆದ್ರು ಅಂತ. ಅಂದರೆ ವಿನೋಬಾ ಬಗ್ಗೆ ಕುವೆಂಪು ಅವ್ರಿಗಿದ್ದಂಥ ಅದಮ್ಯವಾದ ಪ್ರೀತಿ, ಅದಮ್ಯವಾದಂಥ ನಂಬಿಕೆ, ಶ್ರದ್ಧೆ ಇಂಥದ್ದಾಗಿತ್ತು. ಈ ದೇಶದ ಮೂಲೆ ಮೂಲೆಗಳಲ್ಲಿದ್ದಂಥ ಪ್ರಗತಿಪರ ಚಿಂತಕರು ಕುವೆಂಪು ಅವರು ಸೇರಿಸಿ ಎಲ್ಲರೂ ಕೂಡ ವಿನೋಬಾ ಅವರನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ವಿನೋಬಾ ಅವರು ಭಗವದ್ಗೀತೆಯನ್ನು ಉಸಿರಾಗಿಸ್ಕೊಂಡಿದ್ರು. ನಾನು ಕೂಡ ಬೆಳಗ್ಗೆ ಆ ವಿನೋಬಾ ಅವರ ಭಗವದ್ಗೀತೆ ಅವರ ವ್ಯಾಖ್ಯಾನವನ್ನು ಓದ್ತಾ ಇದ್ದೆ. ಅವರು ಜೈಲಲ್ಲಿದ್ದ ಕಾಲದಲ್ಲಿ ಕೂಡ ಪ್ರತಿ ದಿವಸ ಭಗವದ್ಗೀತೆಯ ಅಧ್ಯಯನ ಮತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ರು. ವಿನೋಬಾ ಅವರ ಭಗವದ್ಗೀತೆ ವ್ಯಾಖ್ಯಾನ ಅನ್ನೋದು ತುಂಬ ವಿಶೇಷ. ಇವತ್ತಿಗೂ ಕೂಡ ಯಾರಾದರೂ ವಿನೋಬಾ ಅವರ ಆಶ್ರಮಕ್ಕೆ ಹೋಗೋದಕ್ಕಾದರೆ ಪೌನಾರಲ್ಲಿ ಇಲ್ಲೆಲ್ಲ ಅವರ ಆಶ್ರಮ ಇದೆ. ವಿನೋಬಾ ಅವರ ಆಶ್ರಮ ಕರ್ನಾಟಕದಲ್ಲೂ ಒಂದಿತ್ತು. ಬಹುಶಃ ನಾನು ಒಂದು ಸರ್ತಿ ಹೋಗಿದ್ದೆ. ಮುಧೋಳದ ಬಳಿ ಒಬ್ಬ ವಯಸ್ಸಾದಂಥ ಅಜ್ಜಿ ಇದ್ದಾರೆ. ಬಹುಶಃ ಅವ್ರ ಹತ್ತತ್ರ ಒಂದು 98-100 ವರ್ಷ ಇರಬಹುದು. ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ರು, ವಿನೋಬಾ ಜೊತೆ ಇದ್ದರು. ಆಕೆಗೆ ಒಂದ್ಸಲ ಯಡಿಯೂರಪ್ಪನವರು ಒಂದು ಸನ್ಮಾನ ಮಾಡಿ ಅವ್ರಿಗೆಂಥದೋ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟು ಇನ್ಯಾವುದೋ ಒಂದು ಬಂಗಾರದ ಸರವನ್ನು ಇನ್ಯಾರೋ ಕೊಟ್ಟರು. ಆದರೆ ಆ ಮುದುಕಿ ಏನು ಮಾಡಿದ್ರು ಅಂತಂದರೆ ಆ ಹಣವನ್ನೆಲ್ಲ ಬಡವರ ವಿವಾಹಕ್ಕೆ ಅಂತ ಕೊಟ್ಟರು, ಮತ್ತು ಆ ಬಂಗಾರವನ್ನು ಯಾರೋ ಒಬ್ಬ ಹೆಣ್ಣು ಮಗಳಿಗೆ ವಿವಾಹಕ್ಕೆ ಅಂತ ದಾನ ಮಾಡಿಬಿಟ್ರು. ಸೊ ಇಷ್ಟು ಮಾಡಿದಂಥ ಆ ಮುದುಕಿ, ಅಂದರೆ ಆ ಅಜ್ಜಿ ಸಗಣಿ ಸಾರಿಸಿದ ನೆಲದಲ್ಲಿ ಮುಧೋಳದಲ್ಲಿ ತುಂಬ ವರ್ಷ ಬದುಕಿದ್ರು. ಬಹುಶಃ ಈಗಲೂ ಇರ್ಬೋದು ಅಂತ ತಿಳ್ಕೊತೀನಿ ನಾನು. ಅವರು ಒಂದು ಸಿದ್ಧಾಂತ, ವಿನೋಬಾ ಸಿದ್ಧಾಂತದ ಬಗ್ಗೆ ನಂತರ ಮಾತಾಡ್ತಾ ಒಂದು ಮಾತು ಹೇಳಿದರು. ಅವರ ಆಶ್ರಮದಲ್ಲಿ ಬೆಳೆಯುವಂಥ ವಸ್ತುಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಸ್ತುಗಳನ್ನು ಹೊರಗಡೆಯಿಂದ ಅವರು ತರ್ತಾ ಇರಲಿಲ್ಲ. ಅವರು ಪ್ರತಿಯೊಂದು ವಸ್ತುವನ್ನು ಕೂಡ ಆಶ್ರಮದಲ್ಲಿ ಈ ವಯಸ್ಸಿನಲ್ಲೂ ಅಲ್ಲಿಯೇ ಬೆಳೆಯುವಂಥ ಕಾಳು ಕಡ್ಡಿ ತರಕಾರಿಗಳನ್ನು ಬೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ರು. ಚಟುವಟಿಕೆಯಿಂದ ನಡೆದಾಡ್ತಾ ಇದ್ರು.
ಅವ್ರು ಹೇಳ್ತಾ ಇದ್ದಿದ್ದು ಮಾತು, ಈ ಶರೀರ ಅಥವಾ ಈ ಜನ್ಮ ಇರೋದು ಕೇವಲ ಈ ಶರೀರವನ್ನು ತೃಪ್ತಿಪಡಿಸೋದಕ್ಕಲ್ಲಪ್ಪ. ನಾವ್ಯಾರು ಕೇವಲ ಶರೀರ ಮಾತ್ರ ಅಲ್ಲ, ನಾವೆಲ್ಲ ದಿವ್ಯ ಆತ್ಮರು. ಎಲ್ಲ ಜೀವಗಳನ್ನು ಕೂಡ ಸಮಾನವಾಗಿ ಭಾವಿಸಬೇಕು ಅಂತ ವಿನೋಬಾಜಿ ಹೇಳ್ಕೊಟ್ಟಿದ್ದಾರೆ. ವಿನೋಬಾಜಿ ನಮಗೊಂದು ಪಾಠ ಕಲಿಸಿದ್ದಾರೆ. ಏನು ಅಂತಂದ್ರೆ, ದುಡಿದು ತಿನ್ನುವುದು ಮಾತ್ರವೇ ಮನುಷ್ಯ ಜೀವನದ ಅತ್ಯಂತ ಶ್ರೇಷ್ಠ ಆದರ್ಶ. ಹೀಗಾಗಿ ಯಾವತ್ತು ನಾವು ಶ್ರಮ ಮಾಡಲ್ಲ ಅವತ್ತು ನಾವೇನು ತಿನ್ನಲ್ಲ. ಇಷ್ಟು ಪ್ರತಿ ದಿವಸ ನಾವು ಶ್ರಮ ಮಾಡಲೇಬೇಕು ಅಂತ 98-100 ವರ್ಷದ ಮುದುಕಿ ವಿನೋಬಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೂಡ ಅವರು ಭಾಗವಹಿಸಿದಂಥ ನೆನಪುಗಳನ್ನು ಅವರು ಬಿಚ್ಚಿಡ್ತಾ ಇದ್ರು. ಕರ್ನಾಟಕದಲ್ಲೂ ವಿನೋಬಾ ಅವರ ಆಶ್ರಮಗಳಿದ್ದಾವೆ. ಇವತ್ತು ಅಂಥ ಒಬ್ಬ ವಿನೋಬಾ ಅವರು ಹುಟ್ಟಿದ ದಿವಸ. ಹಾಗೆ ನಾನು ಆಗಲೇ ಹೇಳಿದೆ, ಹಲಗಲಿಯ ಬೇಡರ ಕ್ರಾಂತಿ ಆಗೋದಕ್ಕೆ ಕೂಡ ಸೆಪ್ಟೆಂಬರ್ 11 ಒಂದು ಪ್ರಮುಖವಾದ ಡೇಟ್ ಆಗಿದೆ. ಅದೇ ಥರ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಘೋಷಣೆ ಮಾಡಿದ್ದು ಕೂಡ ಸೆಪ್ಟೆಂಬರ್ 11. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಮಾತನಾಡಿದ್ದು ಕೂಡ ಸೆಪ್ಟೆಂಬರ್ 11. ವಿನೋಬಾ ಭಾವೆಯವರ ಜನ್ಮ ದಿವಸ ಕೂಡ ಸೆಪ್ಟೆಂಬರ್ 11. ಹಾಗೆ ಅಮೇರಿಕಾ ದೇಶದ ಆ ಟ್ವಿನ್ ಟವರ್ ಏನಿತ್ತು WTC, ಅದನ್ನು ನೆಲಕ್ಕುರುಳಿಸಿದ್ದ ಬಿನ್ ಲ್ಯಾಡನ್, ಅದು ಕೂಡ ಸೆಪ್ಟೆಂಬರ್ 11. ಒಂದು ಕಡೆ ವಿನಾಶಕಾರಿಯಾದ ಸಂಗತಿಗಳು ನಮ್ಮ ಮನಸ್ಸನ್ನು ಕುಗ್ಗಿಸಿದರೆ, ಇನ್ನೊಂದು ಕಡೆ ಇಂಥ ಮಹಾಪುರುಷರ ಬದುಕು, ಇಂಥ ಮಹಾನ್ ಆದರ್ಶಗಳು, ಇಂಥ ಹೋರಾಟಗಳು, ಇದರ ನೆನಪು ನಮ್ಮ ಮನಸ್ಸನ್ನು ಅರಳಿಸುತ್ತೆ. ಇಂಥ ಅರಳಿಸುವವರ ದಿನವನ್ನಾಗಿ ಸೆಪ್ಟೆಂಬರ್ 11 ನಾವೆಲ್ಲರೂ ಆಚರಿಸೋಣ, ಇದನ್ನು ಸ್ಮರಣೆ ಮಾಡೋಣ ಮತ್ತಿದರ ಪ್ರಚಾರ ಮಾಡೋಣ. ವಿನೋಬಾ ಅವರಿಗೆ ಜಯವಾಗಲಿ. ಮಹಾತ್ಮ ಗಾಂಧಿಯವರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಹಲಗಲಿಯ ಬೇಡರ ಹೋರಾಟಕ್ಕೆ, ಅವರ ನೆನಪುಗಳಿಗೆ ಜಯವಾಗಲಿ. ನಮಸ್ಕಾರ.